स्वागत है आपका बी न्यूज नेशन में। मैं हूं आबिद हुसैन शेख। सरकारी सपोर्ट मिला तो बीजापुर में नवरसपुर उत्सव करने को तैयार। सुधा मूर्ति ने रखी शर्त, सरकारी सहयोग मिला तो मूर्ति ट्रस्ट अपने खर्च पर नवरसपुर संगीत उत्सव करेगा। सुधा मूर्ति का बयान। राज्यसभा सदस्य और मूर्ति ट्रस्ट की अध्यक्ष डॉक्टर सुधा मूर्ति ने अपने बीजापुर दौरे के चलते प्रेस कॉन्फ्रेंस में कहा कि अगर पुरातत्व विभाग, आर्कोलॉजी सर्वे ऑफ इंडिया, जिला एडमिनिस्ट्रेशन और पर्यटन विभाग की ओर से बुनियादी सुविधाएं दी जाएं तो मूर्ति ट्रस्ट बीजापुर में अपने खर्च पर नवरसपुर संगीत उत्सव आयोजित करेगा। उन्होंने बताया कि बीजापुर एक ऐतिहासिक और कल्चरल रूप से बेहद अमीर शहर माना जाता है। ऐसे कार्यक्रमों से हमारी परंपरा विरासत को बढ़ावा मिलेगा, पर्यटन बढ़ेगा और स्थानीय लोकल बेरोजगार युवाओं को रोजगार के मौके मिलेंगे। डॉक्टर सुधा मूर्ति ने कहा कि ऐतिहासिक स्मारकों की रक्षा हम सब की जिम्मेदारी है। मूर्ति ट्रस्ट इसके लिए पूरा सहयोग और सपोर्ट देने को तैयार है, कहा राज्यसभा सदस्य सुधा मूर्ति। इन्होंने ಸಂಗೀತ ಉತ್ಸವ ಮಾಡಬೇಕು ಅಂತ, ಯಾಕಂದರೆ ಇತಿಹಾಸ ಪುಟಗಳನ್ನು ತಿರುಗಿದಾಗ ಅಲ್ಲಿ ಆದಿಶಾಹಿ ಕಾಲದಲ್ಲಿ ನವರತ್ನವನ್ನು ಕಟ್ಟಿದ್ರು. ಅಬ್ರಾಹಿಂ ದೇಶಕ್ಕೆ ಕಟ್ಟಿ ಅಲ್ಲಿ ಅನೇಕ ಸಂಗೀತ, ನೃತ್ಯ ಮತ್ತು ಈ ಇದಕ್ಕೆ ಸಂಬಂಧಪಟ್ಟ ಅಂದರೆ ಸಾಹಿತ್ಯ, ಈ ಥರ ಒಂದು ಸಾಫ್ಟ್ ಸ್ಕಿಲ್ ಅಲ್ಲಿ ಅದನ್ನು ಅವರು ಡೆವಲಪ್ ಮಾಡಿ ಕಾಲಾಂತರದಲ್ಲಿ ನಾಶ ಆಯಿತು. ನನಗೆ ಅನೇಕ ಉತ್ಸವಗಳನ್ನು ನೋಡಿದೆ, ಬೇರೆ ದೇಶದಲ್ಲಿ ನೋಡಿ, ನಮ್ಮ ದೇಶದಲ್ಲಿ ನೋಡಿದೆ. ನಮ್ಮ ದೇಶದಲ್ಲಿ ಕೊಣಾರ್ಕದಲ್ಲಿ ಫೆಸ್ಟಿವಲ್ ಮಾಡ್ತಾರೆ, ಕೊಣಾರ್ಕ್ ಫೆಸ್ಟಿವಲ್ ಅಂತ. ಸ್ವಲ್ಪ ಹಿಂದೆ ಕದಂಬ ಫೆಸ್ಟಿವಲ್ ಅಂತ ಬನವಾಸಿಯಲ್ಲಿ ಮಾಡಿದ್ದೀನಿ. ಹಂಪಿಯಲ್ಲಿ ಪ್ರತಿ ವರ್ಷವೂ ಹಂಪಿ ಫೆಸ್ಟಿವಲ್ ಮಾಡ್ತಾರೆ, ಉತ್ಸವ ಮಾಡ್ತಾರೆ. ಆಮೇಲೆ ಚಾಲುಕ್ಯ ಈ ವರ್ಷ ಮಾಡ್ತೀನಿ ಜನವರಿ ಮಾಡ್ತಾರೆ ಅಂತ ಕೇಳಿದೆ. ಆಮೇಲೆ ಹಳಗಡು ಬೇಲೂರು ಹೊಯ್ಸಳ ಫೆಸ್ಟಿವಲ್ ಹೋಗಿದ್ದೀನಿ. ನಮ್ಮ ಕರ್ನಾಟಕದ ಆ ಥರ ಅನೇಕ ಜಾಗ ಇದೆ, ಅನೇಕ ಸ್ಥಳಗಳೇ ಅಲ್ಲಿ. ಹಾಗೆ ಜಿಲ್ಲೆಗೆ ಒಂದೊಂದು ಉತ್ಸವ ಮಾಡುವಷ್ಟು ನಾವು ಸಮೃದ್ಧವಾಗಿದ್ದೀವಿ ಕಲ್ಚರಲಿ ಅಥವಾ ಸಾಂಸ್ಕೃತಿಕವಾಗಿ. ಪ್ರತಿ ಜಿಲ್ಲೆಯಲ್ಲಿಯೂ ಅನೇಕ ಉತ್ಸವ ಮಾಡುವಷ್ಟು ನಾವು ಶ್ರೀಮಂತರಾಗಿದ್ದೀವಿ. ಆದರೆ ನಿಜ ಜೀವನದಲ್ಲಿ ಆಗಬೇಕು ಅಂತಂದ್ರೆ ಅದಕ್ಕೆ ಅನೇಕ ಸಹಾಯ ಬೇಕಾಗ್ತದೆ. ಒಂದು ಎಲ್ಲರಿಗಿಂತ ಮುಖ್ಯವಾಗಿ ಪುರಾತನ ಪುರಾತನ ತಜ್ಞರು, ಅವ್ರ ಡಿಪಾರ್ಟ್ಮೆಂಟ್ ಬೇಕು, ಸ್ಥಳೀಯ ಕಮಿಷನರ್ಸ್ ಅವ್ರು ಬೇಕು, ಆಮೇಲೆ ಟೂರಿಸಮ್ನವ್ರದ್ದು ಬೇಕು. ಆಮೇಲೆ ಅದನ್ನು ಆಯೋಜನೆ ಮಾಡಲಿಕ್ಕೆ ನಾವು ಹಣ ಕೊಡ್ಬೋದು, ಬಿಟ್ಟರೆ ಯೋಜನೆ ತತ್ರ ದುರ್ಲಭ ಅಂತಾರೆ. ಅದನ್ನು ಯೋಜನೆ ಮಾಡಲಿಕ್ಕೆ ನಾವು ಕೊಡ್ತೀವಿ, ಅದನ್ನು ಯಾರು ಯಾವಾಗ ಕಳಿಸ್ಬೇಕು, ಯಾಕೆ ಕಳಿಸ್ಕೊಂಡಿದ್ದೆ ನಮ್ಮ ಭಾರತೀಯ ವಿದ್ಯಾಭವನ ಹೋಗ್ಬೇಕಾಗ್ತಾರೆ. ಮತ್ತು ಹಣ ಕೊಡಲಿಕ್ಕೆ ನಮ್ಮ ಮೂರ್ತಿ ಟ್ರಸ್ಟ್ ನೋಡ್ಬೇಕಾಗ್ತದೆ. ನೇಹಾಕ್ ಅವರತ್ತ ಅದಕ್ಕೆ ಅವ್ರು ಹೇಳಿದ್ದಾರೆ. ನಾನು ಎಲ್ಲರೊಳಗೂ ಸ್ವಲ್ಪ ಪಾರ್ಕ್ ತೊಗೊಂಡು ನಾನಿದ್ದೀನಿ. ಅದಕ್ಕೆ ಮನಸ್ಸಿನಲ್ಲಿ ಬಹಳ ಇತ್ತು, ಏನಂದರೆ ವಿಜಾಪುರ ಬಹಳ ಉತ್ತಮವಾದ ಸ್ಥಳ. ಮತ್ತು ಇದು ನಾನು ಯಾವಾಗಲೂ ಲೋಕಸಭೆಯಲ್ಲಿ ನೀವು ಮಾತಾಡೋದು ಕೇಳಿರ್ಬೋದು, ವಿಜಾಪುರಕ್ಕೊಂದು ಏರ್ಪೋರ್ಟ್ ಮಾಡಿರಿ, ನಮ್ಮ ಜನರಿಗೆ ಹೆಲ್ಪ್ ಆಗ್ತದೆ ಅಂದರೆ. ಇದರಿಂದಲ್ಲ, ಬರೀ ವ್ಯಾಪಾರ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ, ಸಾಂಸ್ಕೃತಿಕವಾಗಿ ನಮ್ಗೆ ಭಾಳ ಉಪಯೋಗ ಆಗ್ತದೆ. ಯಾಕಂದರೆ ವರ್ಷದಲ್ಲಿ 3-4 ತಿಂಗಳು ನಮಗೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಕೆಲಸನೇ ಸಿಗೋಲ್ಲ, ಅಂತ ಊರಿ ಬಿಸಿಲಲ್ಲಿ ಯಾರೂ ಬರೋದಿಲ್ಲ. ಅದಕ್ಕೊಂದು 7-8 ತಿಂಗಳು ನಮ್ಮದು ಟೂರಿಸಮ್ ನಡೀತದೆ. ನೀವು ವಿಮಾನ ನಿಲ್ದಾಣಗಳು ₹1,000 ಕೊಟ್ಟುಬಿಟ್ರೆ ಅದಕ್ಕೆ ನಾವು ಬೆಂಗಳೂರಿಂದ, ದಿಲ್ಲಿಯಿಂದ ಜನ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಹೈದರಾಬಾದಿಂದ ಬರ್ತಾರೆ. ಒಂದು ಯಾಕಂದರೆ ಈಗ ನನಗೆ ಇಲ್ಲಿ ಬರಬೇಕು ಅಂದರೆ ನಮ್ಗೆ ಒಂದು 7-8 ತಾಸು ನಮ್ಮೊಂದು ದಯವಿಟ್ಟು ವಿಮಾನದ ಒಂದು ಸೌಲಭ್ಯ ಆಗ್ತದೆ ಅಂತ. ಅಕಸ್ಮಾತ್ ಅದರ ಕಾರಣ ಅದರಲ್ಲಿ ಏನೋ ತೊಂದರೆಗಳು ಬಟ್ ಆಗುತ್ತೆ. ಅದನ್ನು ಆದಮೇಲೆ ವಿಜಯಪುರ ಆ ಥರ ಒಂದು ಸಂಸ್ಕೃತಿ ನಾವು ಡೆವಲಪ್ ಮಾಡಬೇಕು. ಉದಾಹರಣೆಗೆ ನಾನು ನೋಡಿದ್ರೆ ಸ್ವಿಟ್ಜರ್ಲೆಂಡ್ನಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಮೊಜಾರ್ಟ್ ಫೆಸ್ಟಿವಲ್ ಮಾಡ್ತಾರೆ 3 ದಿನ. ಮೊಜಾರ್ಟ್ ಅದು ಏನು ದೊಡ್ಡ ಊರಲ್ಲ, ವಿಜಯಪುರ ಹೆಂಗೆ ನೋಡೋದು ದೊಡ್ಡ ಊರು. ಆದರೆ ವಿಶ್ವದಿಂದ ಅನೇಕ ಜನರು ಆ ಕಡೆ ಬರ್ತಾರೆ, ಅಂದರೆ ಆ ಕ್ವಾಲಿಟಿ ಅವ್ರು ಚೆನ್ನಾಗಿ ಮಾಡೋದಕ್ಕೆ. ನಾನು ಅದಕ್ಕೆ ಒಂದು ಪ್ರಥಮವಾಗಿ ನಾವು ಶುರು ಮಾಡಬೇಕು ಫಸ್ಟ್, ಎಲ್ಲರಿಗಿಂತ ಮುಂಚೆ. ಯಾಕೆಂದರೆ ಈ ಕುವೆಂಪು ಸಂಘ ತನ್ನ ಒಂದು ಪುಸ್ತಕದಲ್ಲಿ ಹೇಳ್ತಾನೆ, 10,000 ಮೈಲಿ ನಾವು ಪ್ರಯಾಣ ಮಾಡಿದ ಸಹಿತ ಮೊದಲೇ ಒಂದೇ ಹೆಜ್ಜೆ ಬಹಳ ಮಹತ್ವದ್ದು. 2, 3, 4 ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ, ಅದು ಮೊದಲೇ ಹೆಜ್ಜೆ ಎತ್ತಿಡಬೇಕು ಅಂತ. ಅದಕ್ಕೆ ನಾವು ಪ್ರಥಮ ಹೆಜ್ಜೆ ಅಂದರೆ ನಾನು ನಮ್ಮ ಮೂರ್ತಿ ಟ್ರಸ್ಟಿನ ಪರವಾಗಿ ಇಲ್ಲಿ ಒಂದು ಸಾಂಸ್ಕೃತಿಕ ಪ್ರೋಗ್ರಾಮ್ ಮಾಡೋಣ ಅಂತ. ನನಗೆ ವೆಂಕಟೇಶ್ ಕುಮಾರ್ ಮೇಲೆ ವಿಶೇಷವಾದ ಗೌರವ, ಆದರ ಇದೆ. ಅವರು ಸಜ್ಜನರು, ಉತ್ತಮ ಗಾಯಕರು ಕೂಡ. ಅದಕ್ಕೆ ನಾನು ಇದರಿಂದ ವೆಂಕಟೇಶ್ ಕುಮಾರ್ ಅವರಿಂದಲೇ ಇದನ್ನು ಶುರು ಮಾಡೋಣ ಇವತ್ತು ಅಂತ ಮಾಡಿದ್ದೀವಿ. ಎಲ್ಲ ಜನರು ವಿಜಯಪುರದಲ್ಲಿರೋರು, ನಾಗರಿಕರು, ಇದು ಉಚಿತವಾದ ಸೌಲಭ್ಯ. ಇದಿದೆ, ಯಾವ ಟಿಕೆಟ್ ತಗೊಳ್ಳಲ್ಲ. ನಾನು ಅದನ್ನು ಕಲೆ ಮಾಡೋಣ, ಯಾರಿಗೂ ಟಿಕೆಟ್ ದುಡ್ಡು ಮಾಡೋ ಉದ್ದೇಶನೂ ಇಲ್ಲ. ಎಲ್ಲರೂ ಬರಲಿ, ನೋಡಲಿ. ಬ್ಯಾಕ್ಗ್ರೌಂಡು ಗೋಲ್ಡ್ ಗುಂಟ ಅದರ ಮೈದಾನದಲ್ಲಿ ಅಂತ ನಾವು ಯಾವುದೇ ಒಂದು ಅರ್ಜಿಯಾಲಜಿ ಇವ್ರ ಪ್ರಾಪರ್ಟಿ ಮುಟ್ಟಿದ್ದಾನೆ
ಮೊದಲು ಯಾಕಂದ್ರೆ ಇದು ಇನ್ನೊಂದು ಗೋಲ್ಗುಂಟ ಕಟ್ಟೋಕೆ ನಮಗಾಗೋದಿಲ್ಲ, ಕಟ್ಟಿಸಿದ್ರೆ ನಾವು ಮುಗಿಸ್ಕೊಳ್ಳೋದೇ ಒಂದು ದೊಡ್ಡ ನಮಗೆ ಕೆಲಸ ಇರ್ತದೆ. ಅದಕ್ಕೆ ಸನ್ಮಾನ್ಯ ಮುಳ್ಳಿ ಮನೆಯವರು ದೊಡ್ಡ ಇದೆಲ್ಲ ಮಾಡಿ ನಮಗೆ ಬಹಳ ಸಹಾಯ ಮಾಡಿದ್ದಾರೆ. DC ಆನಂದ್ ಅವರು ಸಹಾಯ ಮಾಡಿದ್ದಾರೆ, ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಅನಿಲ್ ಅವರು ಮಾಡಿದ್ದಾರೆ, ಅನೇಕ ನಾಗರಿಕರು ಸಹಿತ ಸಹಾಯ ಮಾಡಿದ್ದಾರೆ. ನಮ್ಮ ಗೋಪಾಲ್ ಅವರು ಬಹಳ ಇಂಪಾರ್ಟೆಂಟ್ ನನಗೆ, ಯಾಕೆಂದ್ರೆ ಇದ್ರ ಬಗ್ಗೆ ನನಗೆ ಹೇಳಿ ಕಳಿಸಿ, ಇದ್ರ ಬಗ್ಗೆ ನಾವು ಅವರು ಸಂಭಾಷಣೆ ಮಾಡ್ತಿರ್ತೀವಿ ಇದ್ರ ಬಗ್ಗೆ. ಅದಕ್ಕೆ ಅನೇಕ ನಮ್ಮ ಕೃಷ್ಣ ಕೊಲ್ಲಾರ್ ಕುಲಕರ್ಣಿಯವರು ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ನಮ್ಮ ವಿಜಯಪುರದ ನಾಗರಿಕರು ಬಂದು ನೋಡಲಿ. ಇದು 2 ದಿನದ ಕಲಾ ಉತ್ಸವ, ಒಂದು ದಿನ ಹಿಂದೂಸ್ತಾನಿ ಮತ್ತು ಭರತನಾಟ್ಯ, ಒಂದು ದಿವಸ ಕರ್ನಾಟಕ. ಯಾಕಂದರೆ ಎಲ್ಲ ಕಲೆಗಳು ನಮ್ಗೆ ಗೊತ್ತಿರುತ್ತೆ, ಬರೀ ನಮ್ದು ಒಂದೇ ಅಂತಲ್ಲ, ಕರ್ನಾಟಕ ಮ್ಯೂಸಿಕ್ಕು ಮತ್ತು ಕೂಚಿಪುಡಿ. ಅದಕ್ಕೆ ಭಾರತೀಯ ವಿದ್ಯಾಭವನದವರು ಭಾಳ ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ನಾನು ಅವ್ರ ಜೊತೆ ಒಂದು 30 ವರ್ಷದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇನ್ಫೋಸಿಸ್ ಪ್ರತಿಷ್ಠಾನದಲ್ಲಿ ಸಹಿತ ಅವ್ರ ಜೊತೆಗೆ ನಾವು ಲಕ್ಷ್ಮೇಶ್ವರದ ಕೂಲಿಗರೆ ಉತ್ಸವ ಅಂತ ಶುರು ಮಾಡಿದ್ವಿ. ಅದನ್ನು ಇವತ್ತಿಗೂ ನಾವೇ ಮಾಡ್ತಿದ್ದೇವೆ, ನಾವು ಸರ್ಕಾರದ ಇದು ತಗೊಳ್ಳಲ್ಲ. ಇದು ಸಹಿತ ಮೂರ್ತಿ ಟ್ರಸ್ಟ್ನವರೇ ಇದೆಲ್ಲ ಹಣದ ಜವಾಬ್ದಾರಿ ತಗೊಂಡಿರ್ತಾರೆ, ನಾವು ಸರ್ಕಾರದಿಂದ ಇದು ತಗೊಂಡಿಲ್ಲ. ಆದರೆ ಇದನ್ನು ಸಹಕಾರ ಕೇಳಿದ್ದೀವಿ ಅಷ್ಟೇ. ಇದು ಮೊದಲನೇ ಪ್ರಥಮವಾಗಿ ಮಾಡ್ತಿದ್ವಿ. ಹೆಚ್ಚು ಕಡಿಮೆ ತಪ್ಪು ತೊಡೆ ಆಗ್ಬೋದು ಒಂದೇ ಸರ್ತೆಗೆ. ನಾವೆಲ್ಲ ಒಂದು ದೊಡ್ಡ ಮನಸ್ಸಿಂದ ಮನ್ನಿಸಿ ಇದನ್ನು ನೋಡಿ ನೀವು ಸಂತೋಷ ಪಟ್ಟರೆ, ಇದೇ ರೀತಿ ಎಲ್ಲರಿಗೂ ಆನಂದ ಅನಿಸಿದರೆ ಮತ್ತೆ ಮುಂದಿನ ವರ್ಷನೂ ಮಾಡಬೇಕು ಅಂತೀವಿ. ಆದರೆ ಈ ವರ್ಷದ ನಮಗೆ ಅದರ ಫಲಿತಾಂಶ ಬೇಕು. ಹೇಗಿದೆ ಜನ ಏನಂತಾರೆ, ಜನ ಸಮಾನದಲ್ಲೂ ನಾನು ಎಲ್ಲರಿಗೂ ಬೇಡ್ಕೊಳ್ಳೋದೇನು ಅಂದರೆ, ಬನ್ನಿರಿ, ಕೂಡ್ರಿ, ಆನಂದ ಪಾಡ್ರಿ, ಹೊಲಸು ಮಾಡಬೇಡಿ, ದಯವಿಟ್ಟು ಹೊಲಸು ಮಾಡಬೇಡ್ರಿ. ಚಹಾ ಕುಡ್ದೆ ಕಪ್ಪಾಗಿದೆ, ನೀರು ಕುಡ್ದೆ ಕಪ್ಪಾಗಿದೆ, ಊಟ ತಂದೆ ಅಲ್ಲಿ ಮಾಡಿದೆ, ಅದು ಮಾಡಬೇಡ್ರಿ. ಒಂದು 2 ತಾಸಿನ ಪ್ರೋಗ್ರಾಮ್ ಇರ್ತದೆ, ಬರ್ರಿ, ಎಲ್ಲರೂ ನೋಡ್ರಿ. ನಾವು ಇಷ್ಟು ಹಣ ಖರ್ಚು ಮಾಡಿದ್ರೆ ನಮ್ಗೆ ಸಂತೋಷ ಆಗ್ತದೆ. ಮತ್ತು ಮರೆತು ಹೋದ ಈ ಉತ್ಸವವನ್ನು ಮತ್ತೆ ಪುನರುಜ್ಜೀವಿಸಬೇಕು ಅಂತ ಮೇನ್ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ. ಹೊರತು ಅನ್ಯಥಾ ನನಗೆ ವೈಯಕ್ತಿಕವಾಗಿ ಯಾವುದೂ ಲಾಭ ಇಲ್ಲ ಇದರಲ್ಲಿ. ನಮ್ಮ ಹೆಸರಿಗೋಸ್ಕರ ಎಲ್ಲ ಏನೂ ಅಲ್ಲ. ಇದು ಕೇವಲ ಒಂದು ನಾನು ವಿಜಯಪುರ ಜಿಲ್ಲೆಯ MP ನಾನು ತಗೊಂಡಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಈ ಥರ ಆ್ಯಕ್ಟಿವಿಟಿ ಆಗಲಿ ಅನ್ನೋದ್ರಿಂದ ಅದೊಂದೇ ಉದ್ದೇಶ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಕೇಳಿ, ವೈಯಕ್ತಿಕ ರಾಜಕೀಯವಾಗಿ ಕೇಳಬೇಡಿ. ನನ್ನದೇ ಆದ ಕೆಲವೊಂದು ನಿಬಂಧನೆಗಳಿರ್ತವೆ, ಬೇರೆ ಯಾವುದಾದ್ರು ಇದು ನಾವು ಒಂದೇ ಸರ್ತಿ ಮಾಡೋದ್ರಿಂದ ನಮಗೆ ಯಾವ ರೀತಿ ಮಾಡಿದರೆ ಹೆಚ್ಚು ಪ್ರಚಾರ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾವು ಇನ್ಸ್ಟಾಗ್ರಾಮ್ ಹಾಕಿದ್ವಿ, ಆಮೇಲೆ ನಾನು ಇಲ್ಲಿ ಇರುವುದಿಲ್ಲ, ಅಕಸ್ಮಾತ್ ನಾನು ಇಲ್ಲೇ ಇರ್ತಿದ್ರೆ ನಾನು ಇದನ್ನು ಹೆಚ್ಚು ಮಾಡ್ತಿದ್ದೆ. ಅದ್ರ ಬಗ್ಗೆ ಮಾತಾಡೋದು, ಜನರಿಗೆ ತಿಳಿಸೋದು ಏನಾದ್ರು ಮಾಡ್ತಿದ್ವಿ. ಆದರೆ ನಾವು ಇರೋದು ಬೆಂಗಳೂರು, ನಾ ಇರೋದು ದಿಲ್ಲಿ. ಸೊ ನಮ್ಮ ಕೈಯಿಂದ ಈ ಸರ್ತಿ ಏನು ನಾವು ಮಾಡಿದ್ದೀವಿ, ಏನು ಕೊರತೆ ಇದೆ ನೀವು ತಿಳಿದ್ರೆ ಮುಂದಿನ ಸರ್ತಿ ನಾವು ಅದನ್ನು 1 ತಿಂಗಳ ಮುಂಚೆನೇ ಪ್ರಚಾರ ಮಾಡಿದ್ರೆ ಮಾಡ್ತೀವಿ. ಇದು ನಾವು ಶುರು ಮಾಡಿದ ಮೇಲೆ ಮುಳ್ಳಿ ಮನೆಯವರು ನಮಗೆ ಅನುಮತಿ ಕೊಟ್ಟ ಮೇಲೆ ನಾವು ಮಾಡಲಿಕ್ಕೆ ಅಂದರೆ ನಮ್ಗೆ ಟೈಮ್ ಭಾಳ ಮುಗಿದಿಲ್ಲ. ಯಾಕಂದರೆ ಆರ್ಕಿಯಾಲಜಿಗೆ ಅನುಮತಿ ಬೇಕಾಗ್ತದೆ. ಅದಕ್ಕೆ ನಾವು ಇದನ್ನು ಮುಂಚೆ ಶುರು ಮಾಡ್ತೀವಿ. ನೀವು ನಮಗೆ ಸಲಹೆ ಕೊಡ್ರಿ, ಯಾವ ರೀತಿ ಮಾಡಿದ್ರೆ ಜನಕ್ಕೆ ಅರ್ಥ ಆಗುತ್ತೆ, ಬೇಗ ಬರ್ತಾರೆ ಅಂತ ನಾವು ಮಾಡ್ತೀವಿ. ಮೇಡಮ್, ಕೆಲವೊಂದು ಎನ್ಸಿಎಂಟ್ ಮುನವರಿಸು ಈ ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ನಿಂದ ಆಗ್ತಾ ಇದೆ, ಅದ್ರ ಬಗ್ಗೆ ಅದು ನನ್ನ ಕೈವಲ್ಲಿಲ್ಲ, ಇಲ್ಲಿ ಮುಳ್ಳಿ ಮನೆಯವ್ರು ಕೂತಾರೆ ಅವ್ರಿಗೆ. ಯಾಕಂದ್ರೆ ನನ್ನ ಕೈ ಬರೋದು ನನ್ನ ಪರಿಧಿ ಇಷ್ಟೇ ಇರೋದು. ನನ್ನ ಪರಿಧಿ ಆಚೆ ನಾ ಏನು ಮಾಡ್ಲಿಕ್ಕೆ ಬರ್ತದೆ. ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಇದು ಸ್ಟೇಟ್ ಟೂರಿಸಂ ಬರ್ತದೆ ಅಲ್ವಾ ಸರ್? ಸ್ಟೇಟ್ ಟೂರಿಸಂ ಬಂದಾಗ ಅದು ಇಲ್ಲಿಯ ಸರ್ಕಾರ ಮಾಡಬೇಕಾಗ್ತದೆ. ಹೌದು, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನಾವು ನೋಡಿರ್ಬೋದು ಲೋಕಸಭೆಯಲ್ಲಿ. ಅದಕ್ಕೆ ಅಂದ್ರೆ ಯುನೆಸ್ಕೋ ಪಟ್ಟಿ ಏನಿರುತ್ತೆ ಅಂದ್ರೆ ಸುಮಾರು ಪ್ರತಿಯೊಂದು ರಾಜ್ಯದಿಂದ ಬಂದಿರುತ್ತದೆ. ಅದಕ್ಕೆ ಅದು ದೊಡ್ಡ ಲಿಸ್ಟ್ ಇರ್ತದೆ. ಒಂದು ವರ್ಷಕ್ಕೆ ಒಂದೇ ಮಾನ್ಯುಮೆಂಟ್ ಅವ್ರು ಮಾಡ್ತಾರೆ. ನಮ್ಮ ಹತ್ರ 1000 ಮಾನ್ಯುಮೆಂಟ್ ಇದ್ರು ಸಹಿತ ಅವ್ರು ಇಡೀ ಜಗತ್ತಿನಲ್ಲಿ ಒಂದೇ ವರ್ಷಕ್ಕೆ ಒಂದೇ ಮಾಡ್ತಾರೆ. ರಾಮಪ್ಪ ಟೆಂಪಲ್ ಮಾಡಿದ್ರು, ತೆಲಂಗಾಣದಲ್ಲಿ ಮಾಡಿದ್ರು. ಶಿವಾಜಿ ಫೋರ್ಟ್ಸ್ ಈ ವರ್ಷ ಮಾಡಿದ್ರು. ಆಸಾಮದಲ್ಲಿ 14 ವರ್ಷದ ಒಂದು ಹಳೆದಿತ್ತು, ಅದನ್ನು ಮಾಡ್ತಾ ಇದ್ದಾರೆ. 3000 ವರ್ಷದ ಇತಿಹಾಸ ಇರುವ, 2500 ವರ್ಷದ ಇತಿಹಾಸ ಇರುವ ಸಾರನಾಥ್ ಇನ್ನೂ ಆಗಿಲ್ಲ. ಆಶ್ಚರ್ಯ ಆಗುವುದು ನಿಮಗೆ. ಅದು ಈ ವರ್ಷಕ್ಕೆ ಕ್ಯೂದಲ್ಲಿ ನಿಂತ್ಕೊಂಡಿದೆ. ಸೊ ಅದು ಒಂದು ಕ್ಯೂದಲ್ಲಿ ಇರುತ್ತೆ ಪ್ರತಿಕ್ರಿಯೆ. ನಾನು ಅದಕ್ಕೆ ಪ್ರಯತ್ನ ಪಡ್ತೀನಿ. ಅದು ನಿಮ್ಗೆ ಯಾಕೆ ಗೊತ್ತದು ಕ್ಯೂ ಹೋಗಿಲ್ಲ ಅಂತ? ಅಲ್ಲ, ಇಲ್ಲಿಂದ ಪ್ರಸ್ತಾವನೆ ಹೋಗಿದ್ದು ಇಲ್ಲಿಗೆ ಬಂದರೆ ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ. ಕಳಿಸೋದು ನಿಮ್ಮೆಲ್ಲರ ಜವಾಬ್ದಾರಿ ಇಲ್ಲಿಂದ. ಯಾಕಂದ್ರೆ ನನಗೆ ಅಲ್ಲಿ ಬಗ್ಗೆ ಗೊತ್ತಾಗಲ್ಲ ಇದು ಜಿಲ್ಲೆಯಿಂದ ಬಂದಿದೆಯೋ ಇಲ್ಲ ಅಂತ. ನಾನು ಮೊನ್ನೆ ತಮಿಳುನಾಡು ಬಗ್ಗೆ ಮಾತಾಡ್ಬೇಕಾದ್ರೆ ನಾನೇ ಎಂದು ಹೇಳಿದೆ, ಶ್ರೀರಂಗಮನ್ನು ಕೇಳಿಸ್ರಿ, ಕ್ಯೂ ಕಳಿಸ್ರಿ. ಆದ್ರೆ ಅವ್ರು ಏನು ನಮ್ಮ ಮಿನಿಸ್ಟರ್ ಏನು ಹೇಳಿದ್ರು, ಮಂತ್ರಿಗಳಿದ್ರು, ರಾಜ್ಯಗಳಿಂದ ಅದಕ್ಕೆ ಡಾಕ್ಟರ್ ಇರ್ತಾರೆ, ಅದರಲ್ಲಿ ಜಿಲ್ಲೆ ಮುಗಿಸ್ಬೇಕು. ಅವ್ರು ನಾವು ಕ್ಯೂದಲ್ಲಿ ಹಾಕ್ತೀವಿ. ಮತ್ತು ಪ್ರಿಯಾರಿಟಿ ನೋಡ್ತೀವಿ. ಯಾವುದು ಎಷ್ಟು ಪುರಾತನ ಇದೆ ಅದಕ್ಕೆ ಅಷ್ಟು ಪ್ರಿಫರೆನ್ಸ್ ಇರ್ತದೆ.
ಈಗ ಗುಜರಾತ್ನಲ್ಲಿ ಲೋಥಲ್ ಅಂತಿದೆ, ಅದು 5,000ರಿಂದ 7,000 ವರ್ಷ ಹಿಂದಿದ್ದು, ಅದು ಇನ್ನೂ ಫ್ಯೂಸಲ್ ಬಂದಿಲ್ಲ. ಅದಕ್ಕೆ ನೀವು ಎಲ್ಲರೂ ಸೇರಿ ಆ ಡೊಸೆಯರ್ನಲ್ಲಿ ದಿಲ್ಲಿ ಕಳಿಸೋ ವ್ಯವಸ್ಥೆ ಮಾಡಿ ನಾನು ಅದನ್ನು ಫಾಲೋ ಮೇಡಮ್. ನೀವು ಕೇಳಿ ಹೆಣ್ಮಕ್ಳು ಕೇಳಿ ತುಂಬ ಇರುತ್ತೆ. ತಮ್ಮ ಅಯ್ಯೋ ರಶ್ಮಿ ಡೈರೆಕ್ಟ್ ಕಾಣ್ತಿದ್ದೀರಿ. ಈಗ ನಮ್ಮ ಬಿಜಾಪುರನ ಹಿಂದಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಈಗ ಡೆವಲಪ್ಮೆಂಟ್ ಆಗೋದಕ್ಕಿಂತ ಹೆಚ್ಚು ಆರ್ಕೋಲಾಜಿ ಡಿಪಾರ್ಟ್ಮೆಂಟ್ ನಾನು ಕೇಳ್ತಾ ಇರೋದು, ಇದು ಕೆಡ್ತಾ ಹೋಗ್ತಾ ಇದೆ. ನೀವು ಹಿಸ್ಟಾರಿಕಲ್ ಪ್ಲೇಸ್ ಕೆಲವೊಂದು ಏರಿಯಾಗಳು ನಾನು ಕೇಳಬಾರ್ದಲ್ಲ, ಆದ್ರೆ ಅದೆಲ್ಲ ಯಾವ ತರ ಹಾಳಾಗ್ತಾ ಇದೆ ಅಂದ್ರೆ ಡೆವಲಪ್ಮೆಂಟ್ ಮಾಡಕ್ಕೆ ನೀವು ಬಿಡ್ತಾಗಿಲ್ಲ, ಮತ್ತೆ ನೀವು ಮಾಡ್ತಾ ಇಲ್ಲ. ಇಲ್ಲ ಬಿಜಾಪುರ ಇದರಿಂದ ಪ್ರವಾಸಿಗಳದ್ದು ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಈಗ ಮೇಡಮ್ ಅವರು ಯಾರೋ ಒಂದು ಬಂದು ಒಂದಿಷ್ಟು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಅವ್ರ ಆಸೆ ಇದ್ರು ನಾವು ಜಿಲ್ಲೆಯವರು ಕೈಗೂಡಿಸಿಲ್ಲ ಅಂತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಪೂರಾ ಹಾಳಾಗ್ತಿದೆ. ಯಾಕಂದ್ರೆ ಇಲ್ಲಿ ಬಂದ ಪ್ರವಾಸಿಗರು ಹೊರಗೋಗಿ ಹೇಳೋದೇನು ಅಂತ ಏನು ಇರ್ಲಿ ಗಲೀಜು ಅಂತ ಹೇಳ್ತಾರೆ. ಇದು ಕೇಳೋದಿಗೆ ನಮ್ಗೆ ಸಂಕಟ ಆಗ್ತದೆ. ಯಾಕಂದ್ರೆ ನಾವು ಹೋಗಿದ್ದು ನೀವು ಇವತ್ತು ನನಗೆ ಸಿಕ್ಕಿದ್ದೀರಿ, ಅದ್ರ ಸಂಬಂಧ ನಿಮ್ಮ ಮೇಡಮ್ ಮುಖಾಂತರ ಸ್ಟಾರ್ಟ್ ಮಾಡಿರಿ. ಮೊದಲೆಲ್ಲ ನವರಸ್ಪುರ ಉತ್ಸವ ಇದ್ದು ಯಾವ್ಯಾವ ಕಾರಣ ಬಿಟ್ಟು ಈಗ ನಮಗೆ ಸದ್ಯಕ್ಕೆ ಬೇಡ. ಇದು ನಿರಂತರವಾಗಿರ್ತದ ಮೂರ್ತಿ ಫೌಂಡೇಶನ್ ಇಂದ ಅಥವಾ ತಮ್ಮ ರಾಜ್ಯಸಭಾ ಸದಸ್ಯತ್ವದ ಅವಧಿವರೆಗೂ ಇರ್ತದ? ಇದಕ್ಕೆ ರಾಜ್ಯಸಭೆ ಸಂಬಂಧನೇ ಇಲ್ಲ, ರಾಜ್ಯಸಭೆ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಪುಲಿಗೆರೆ ಉತ್ಸವ ನಾವು ಮಾಡ್ತಾ ಇದ್ದೀವಿ 12-13 ವರ್ಷದಿಂದ ಮಾಡ್ತಾ ಇದ್ದೀವಿ. ಅವನ ರಾಜ್ಯಸಭೆ ಸದಸ್ಯರು ಇರಲಿಲ್ಲ. ನಾನು ಇನ್ಫೋಸಿಸ್ ಪ್ರತಿಷ್ಠಾನದ ಹೆಡ್ ಇದ್ದೆ, ಅದರಿಂದ ನಾನು ರಿಟೈರು ಆದೆ. ಯಾಕಂದ್ರೆ ರಾಜ್ಯಸಭೆ ಸದಸ್ಯರ ನಾನು ರಿಟೈರ್ ಆಗಬೇಕಾಯ್ತು. ಅಂದ್ರೆ ನಾ ಇಲ್ಲಾಂದ್ರೂ ಅದು ಪುಲಿಗೆರೆ ಉತ್ಸವ ನಡೀತಾ ಇದೆ. ಸ್ಥಳೀಯರು ಕೊಡುವ ಫೀಡ್ಬ್ಯಾಕ್ನಿಂದ ನಡೀತಿದೆ. ನನಗೆ ಲಕ್ಷ್ಮೇಶ್ವರದಲ್ಲಿ ಸ್ಥಳೀಯರು ಏನು ಬಹಳ ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಾರೆ ನನಗೆ. ಅಲ್ಲೇ ನಮ್ಮ ಫೆಬ್ರವರಿ 20-21-28 ಮುಂಚೆ ನಾವು 2 ದಿನ ಮಾಡಿ 3 ದಿನ ಮಾಡಿದ್ವಿ ಕೊನೆಗಲ್ಲಿ. ಯಾಕಂದ್ರೆ ಸ್ಥಳೀಯರು ಬಂದು ಮೇಡಮ್ ನಾವು ಅದನ್ನು ನಾವೇ ಕ್ಲೀನ್ ಮಾಡಿಟ್ಟಿರ್ತೀವಿ, ನಾವು ಕ್ಲೀನ್ ಮಾಡಿಕೊಟ್ಟಿರ್ತೀವಿ, ನಿಮ್ಗೆ ಏನು ಬೇಕು ಹೇಳಿ. ನಾವೇನು ಹೇಳ್ತೀವಿ ಅಂದರೆ ಅದು ಸ್ವಚ್ಛವಾಗಿಟ್ಟಿರ್ಬೇಕು. ನಾವು ಬಂದಾಗ ನಾವು ಅದಕ್ಕೆ ಕಸಬರಿ ತೊಗೊಂಡು ಶುರು ಮಾಡಲಿಕ್ಕೆ ಆಗೋದಿಲ್ಲ, ನೀವು ಮಾಡಿಟ್ಟಿರ್ಬೇಕು. ಆಮೇಲೆ ಮುಂಜಾನೆ ಹೊತ್ತು ನಾನು ಯಾವಾಗಲೂ ಸ್ಥಳೀಯ ಕಲಾವಿದರು ಒಂದು ಅವಕಾಶ ಕೊಡಬೇಕು ಅಂತೀನಿ. ಯಾವಾಗ ಇಂಪಾರ್ಟೆಂಟ್ ಅಲ್ಲ. ಈಗ ನಮ್ಮ ವಿಜಯಪುರದಾಗ ಕಲಾವಿದರು ಏನು ಕಮ್ಮಿ ಏನಿಲ್ಲ. ನಾವು ಚಿಕ್ಕವರಿದ್ದಾಗ ಲತಾ ಜಾಗಿರ್ದಂತೆ ಭಾಳ ಚೆನ್ನಾಗಿ ಹಾಡು ಹೇಳೋದು. ಇದು ಸಂಗೀತವ್ರು ಈಗ ವಯಸ್ಸಿದ್ರು ಲತಾ ಅಲ್ವಾ. ಇಲ್ಲ ಬೇಕಾದಷ್ಟು ಕಲಾವಿದರಿದ್ದಾರೆ ಇಲ್ಲಿ ವಿಜಯಪುರದಿಂದ. ಗೋಲ್ಡ್ ಗುಮ್ಮಟ ಅಂತೂ ಎಷ್ಟು ನಮೂನೆ ನಾವು ಮಾಡ್ತೀವಿ. ನಾವು ಚಿಕ್ಕವಳಿಂದ ಸಿಬಿಯರ್ನಿಂದ ಮಾಡಿದ್ದು, ಆಯಿಲ್ ಪೇಂಟ್ ಮಾಡಿದ್ದು, ವಾಟರ್ ಕಲರ್ ಮಾಡಿದ್ದು, ಆಮೇಲೆ ಬಟರ್ನಿಂದ ಮಾಡ್ತಿದ್ರು. ಬೇಕಾದಷ್ಟು ಕಲಾವಿದ್ದಾರೆ. ಅದಕ್ಕೆ ನಾನೇನು ಹೇಳ್ಬೇಕಂದ್ರೆ ಇದು ನೀವೆಲ್ಲ ಫೀಡ್ಬ್ಯಾಕ್ ಸರಿ ಕೊಟ್ಟರೆ ಮುಂದಿನ ವರ್ಷ ಮುಂಜಾನೆ ಹೊತ್ತು ನಾನು ಅವ್ರಿಗೆ ಭಾರತೀಯ ವಿದ್ಯಾಭವನದವ್ರಿಗೆ ಹೇಳ್ತೀನಿ. ಏನಂದರೆ ಮುಂಜಾನೆ ಹೊತ್ತು ಸ್ಥಳೀಯ ಕಲಾವಿದರಿಗೆ ಒಂದು ಚಿತ್ರ ಬಿಡಿಸೋದು, ಅವ್ರದ್ದೊಂದು ಪ್ರೋಗ್ರಾಮ್ಗೆ ಮುಂಜಾನೆ ಒಂದು 2-3 ತಾಸು ಕೊಡೋಣ. ಆಮೇಲೆ ಸಾಯಂಕಾಲ ನಾವು ಬೇರೆ ಬೇರೆ ರೀತಿಯ ಕಲೆಗಳನ್ನ ಇಂಟ್ರೊಡ್ಯೂಸ್ ಮಾಡೋಣ. ನೀವು ಕೊಡುವ ಸಹಕಾರದ ಮೇಲೆ ಅದು ಬೇಕಿದೆ. ನೀವು ಸಹಕಾರ ಚೆನ್ನಾಗಿ ಕೊಟ್ಟರೆ ನಾವು ಖಂಡಿತ ಅದನ್ನು ಮುಂದುವರಿಸಬೇಕು ಅಂತೀವಿ. ನನ್ನ ಮನಸ್ಸಿನಲ್ಲಿ ಬಹಳ ಪ್ಲಾನ್ಸ್ ಇದೆ. ಅದು ನನಗೆ ನಿಜವಾಗಿ ಅದು ಆಗ್ತವೆ ಗೊತ್ತಿಲ್ಲ. ರಶ್ಮಿ ನೀವೆಲ್ಲ ವಿಚಾರ ಮಾಡಬೇಕು. ಏನಂದ್ರೆ ಪ್ರತಿ ವರ್ಷ ಗೋಲ್ಡ್ ಗುಮ್ಮಟ ಯಾಕೆ ಮಾಡಬೇಕು? ಒಂದು ವರ್ಷ ನವರಸ್ಪುರದಲ್ಲಿ ಮಾಡಲಿಕ್ಕೆ ನಾವು 3 ದಿನ ರೆಡಿ ಇದ್ದೀವಿ. ಆದ್ರೆ ನವರಸ್ಪುರ ನನ್ನಷ್ಟೇ ಹತ್ರ ಹುಲ್ ಬೆಳೆದದು ಹೌದಲ್ರಿ. ನಕ್ಕಿಂತ ಒಂದು ಮೊಳ ಜಾಸ್ತಿ ನಾವು ನೋಡ್ಕೊಂಡು ಬಂದೆ. ನವರಸ್ಪುರ ಸ್ವಚ್ಛ ಮಾಡಿಸ್ಬೇಕು ನೀವು. ಅದನ್ನ ಯಾರು ಮಾಡೋರು? ನೀವೆಲ್ಲ ಸ್ವಚ್ಛ ಮಾಡಿಸಿ ಅದಕ್ಕೊಂದು ಕುತ್ಕೊಳ್ಳೋ ವ್ಯವಸ್ಥೆ ಅದನ್ನೆಲ್ಲ ನೀವು ಮಾಡಿದ್ರೆ ಹಾವು ಅಡ್ಡಾಡ್ಬಾರ್ದು. ರಾತ್ರಿ ಪ್ರೋಗ್ರಾಮ್ ಇರ್ತದೆ. ಆಮೇಲೆ ಬಸ್ ಹಾಕಬೇಕು. ಇಲ್ಲ ವಿಜಯಪುರ ಗೋಲ್ಡ್ ಗುಮ್ಮಟ ಅಂದರೆ ನಿಮ್ಗೆ ಮನೆ ಬಾಗುಕ ಅಲ್ಲೇ ದಿವೇಟ್ಗೆರ್ಗಲ್ಲಿ ರಾಯರ ಮಠ ಇವೆಲ್ಲ ಹತ್ತತ್ರ ಜನ ಬಂದು ಹೋಗ್ಬಿಡ್ತಾರೆ. ನೀವು ಶಾಸ್ತ್ರಿ ಚೌಕು ಇವೆಲ್ಲ ಹತ್ತಿರ ವಿಜಯಪುರಾಗೇನು ನಡ್ಕೊಂಡು ಹೋಗ್ಲಿಕ್ಕೆ ಹೋಗಿ ಬರ್ತದೆ. ನೀವು ನವರಸ್ಪುರ ಮಾಡಿದ್ರೆ ಅದಕ್ಕೆ ಬಸ್ ಬೇಕಾಗ್ತದೆ. ಅದಲ್ರಿ ಅವ್ರ ವ್ಯವಸ್ಥೆ ಯಾರು ಮಾಡೋರು? ಎವ್ರಿ ಅವರ್ಲಿ ಒಂದು ಬಸ್ ಮಾಡ್ತೀವಿ. ನಾವು 5ರಿಂದ 7 ಗಂಟೆ ತನಕ ಪ್ರೋಗ್ರಾಮ್ ಮಾಡಿದ್ವಿ. ನೀವು 5 ಗಂಟೆಗೂ ಬಸ್ಸು, 6 ಗಂಟೆಗೆ ಬಸ್ಸು, 7 ಗಂಟೆಗೆ ನೀವು ಎವ್ರಿ ಅವರ್ಲಿ ಅಷ್ಟು ಬಸ್ ವ್ಯವಸ್ಥೆ ಮಾಡೋರು ಯಾರು? ನೀವು ಮಾಡ್ತೀವಿ ಅಂತ ರೆಡಿ ಇದ್ರೆ ನಾವು ಅವ್ರ ಸುಖ ರೆಡಿ ಇದೀವಿ. ನಾವು ಬೇಕಾದ್ರೆ 3 ದಿನ ಮಾಡಿಸ್ತೀವಿ. और खबरों के लिए देखते रहिए बी न्यूज़ नेशन।